ಹೆಣ್ಣೆಂದರೆ ಕರುಣೆಯ ಕಡಲು, ಮಮತೆಯ ಮಡಿಲು, ಸಂಸಾರ ಸಾಗರ ದಾಟಿಸುವ ಗೃಹಿಣಿ ಎಂದು ಕರೆಯುತ್ತಾರೆ. ಆದರೆ 30ರ ಆಜುಬಾಜಿನ ಸದ್ಗುಣಿ ಮಹಿಳೆ ಕಷ್ಟದಲ್ಲಿರುವವರ ಸಂಕಷ್ಟ ಪರಿಹರಿಸಲು ತನ್ನದೇ ಮಾರ್ಗ ಕಂಡುಕೊಂಡಿದ್ದಾರೆ. ಅವರ ಹೆಸರು ಆಶಾವಿ. ಜಯಪುರ ಗ್ರಾಮದ ವೆಂಕಟಪ್ಪ ಮತ್ತು ಸಾಕಮ್ಮ ದಂಪತಿಗಳ ಮಗಳಾಗಿ 1992 ಮಾರ್ಚ್ 12ರಂದು ಜನಿಸಿದ ಇವರು ಬೊಂಬೆಗಳ ನಾಡು ಚನ್ನಪಟ್ಟಣದ ವೆಂಕಟ ಸ್ವಾಮಿಯ ಪಟ್ಟದ ಗೊಂಬೆಯಾಗಿ ಕೈ ಹಿಡಿದರು. ತೇಜಸ್ ಮತ್ತು ಮನೀಶ್ ಇಬ್ಬರು ಮಕ್ಕಳ ತಾಯಿಯಾಗಿರುವ ಆಶಕ್ಕನ ಧೈರ್ಯ ಎಲ್ಲರೂ ಮೆಚ್ಚುವಂತಹದ್ದೇ. ಭೀಕರ ಅಪಘಾತ ಮತ್ತು ಅನಾಹುತಕ್ಕೊಳಗಾಗಿ ಛಿದ್ರವಾದ ಚದುರಿದ ಅಂಗಾಂಗಗಳನ್ನು ಅಂಜದೆ ಅಳುಕದೆ ಒಟ್ಟುಗೂಡಿಸಿ ಚೀಲದಲ್ಲಿ ತುಂಬುತ್ತಾರೆ. ಯಾವುದೇ ಶವ ಕೊಳೆತು ನಾರುತ್ತಿದ್ದರೂ ಹೇಸದೆ ಹೆದರದೆ ದೇಹವನ್ನು ಎತ್ತುವ ಇವರ ಸಾಹಸ ನೋಡುವಾಗಲೇ ರೋಮಾಂಚನವಾಗುತ್ತದೆ. ರಾಮನಗರ ಜಿಲ್ಲೆಯ ಸುತ್ತಮುತ್ತ ಯಾವುದೇ ಪ್ರಚಾರ ಗೀಳಿಗೆ ಬೀಳದೆ ತನ್ನ ಪಾಡಿಗೆ ಸಮಾಜ ಸೇವೆ ನಡೆಸುತ್ತಿರುವ ಆಪದ್ಬಾಂಧವೇ ಈಕೆ. ಕಳೆದ 7 ವರ್ಷಗಳಿಂದ ಸುಮಾರು 4800ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ಸಂಸ್ಕಾರ ನಡೆಸಿದ್ದಾರೆ. ಇದು ಒಂದು ಪುಣ್ಯ ಯಜ್ಞ ಎನ್ನುತ್ತಾರೆ. ಕರೆ ಬಂತೆಂದರೆ ಸಾಕು, ತೋಳಲ್ಲಿ ಮಲಗಿದ ಮಕ್ಕಳ ತಲೆಗೆ ದಿಂಬನ್ನು ಇರಿಸಿ ಅವಘಡವಾದ ಸ್ಥಳಕ್ಕೆ ಬರುತ್ತಾರೆ. ಪೊಲೀಸ್ ಮತ್ತು ರೈಲ್ವೆ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ತಾನು ತೊಡಗಿಸಿಕೊಳ್ಳುತ್ತಾರೆ. ಎಷ್ಟೋ ಸಲ ರೈಲ್ವೆ ಹಳಿಯಲ್ಲಿ ಛಿದ್ರಗೊಂಡ ಹೆಣಗಳನ್ನು ಹುಡುಕುವ ಸಂದರ್ಭ ಸ್ವತಃ ರೈಲಿನಡಿ ಬೀಳುವುದರಿಂದ ಸ್ವಲ್ಪ ದರದಲ್ಲಿ ತಪ್ಪಿಸಿಕೊಂಡಿದ್ದೂ ಇದೆ. ತನ್ನ ಮನೆಯಲ್ಲಿ ಒಲೆ ಉರಿಯಬೇಕು ಎಂದರೆ ಈಕೆ ಕೂಲಿ ಮಾಡಲೇಬೇಕು. ಕೂಲಿ ಮಾಡಿ ಬಂದ ಹಣದಿಂದ ಜೀವನ ನಡೆಸಬೇಕು, ಮಕ್ಕಳನ್ನು ಓದಿಸಬೇಕು. ಅಂತಹುದರಲ್ಲಿ ಇಂತಹ ಸಮಾಜ ಸೇವೆಯಲ್ಲಿ ತೊಡಗಿರುವುದು ಎಲ್ಲರೂ ಮೆಚ್ಚಲೇಬೇಕಾದ ವಿಷಯ. ಆಕ್ಸಿಡೆಂಟು ನಮಗ್ಯಾಕೆ, ಕೋರ್ಟು ಕೇಸು ಸಾಕ್ಷಿ ಎಂದು ಹೇಳುವ ಉಸಾಬರಿ ಯಾರಿಗೆ ಬೇಕು ಎಂದು ತಿರುಗಿಸಿಕೊಂಡು ಹೋಗುವ ಜನರ ಮಧ್ಯೆ ನಾನು ಜನರ ಸೇವೆ ಮಾಡಬೇಕು ಎಂದು ದಿಟ್ಟ ಮನಸ್ಸಿನಿಂದ ಕಾರ್ಯನಿರ್ವಹಿಸುತ್ತಾರೆ. ಇವರ ಜೊತೆಯಾಗಿರುವ ಭಾವ ಪ್ರವೀಣ ಮತ್ತವರ ತಂಡ ಜಾತಿ ಧರ್ಮ ಮತ ಭೇದವಿಲ್ಲದೆ ಸಮಾಜ ಸೇವೆ ಮಾಡಿದ್ದಾರೆ. ಈ ತಾಯಿಯ ಸೇವೆಯನ್ನು ಪರಿಗಣಿಸಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಇವರೊಂದಿಗೆ ಪಂಚವರ್ಣದಂತಹ ಅನೇಕ ಸಂಘ ಸಂಸ್ಥೆಗಳು ಬೆಂಬಲಕ್ಕಿವೆ. ತಾಯಿ ನಿಲ್ಲದೆ ಸಾಗಲಿ ನಿಮ್ಮ ಸಮಾಜದೊಳಗು. ಹೃದಯಾಂತರಾಳದ ಸನ್ಮಾನ ಸ್ವೀಕರಿಸಬೇಕು.